ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಶ್ರೀ ಮಾರುತೇಶ ನಾನಂಬಿ ನಿಂತೆ ಓ ದೇವನಿನ್ನ ನಾನಂಬಿ ಬಂದೆ ಕರುಣಿಸಿ ಕಾಯೋ ನನ್ನಪ್ಪ ಸ್ವಾಮಿ ಕರುಣಿಸಿ ಕಾಯೋ ನನ್ನಪ್ಪ ದೇವನಿನ್ನ ಶ್ರೀ ಮಾರುತೇಶ ನಾನಂಬಿ ನಿಂತೆ ಮುಗೀತು ಬನ್ನಿ ಸ್ವಾಮಿ. ಭವತಾಪ ಕಲಿಯುವ ಈ ಭವತಾರಿಗೆ ಪೂಜೆಯನ್ನು ಮುಗಿಸಿ ನಿಮ್ಮದಾಗಿಯೇ ಕಾಯ್ತಾ ಇದ್ದೆ. ನೀವು ನಮಸ್ಕರಿಸಿ. ನೀನಿಂದಲೇ ಗಿರ್ಜವಲ್ಲವೇ ಎಂದು ಕರೆಸಿಕೊಂಡಿರುವ ಹರಣ ಸತಿಯೇ, ನಿನಗೆ ನನ್ನ ನಮಸ್ಕಾರಗಳು. ಮಾಮರದ ಕೋಗಿಲೆ ಕೂಡ ಮಾ ಎಂದು ಕೂಗಿ ಆನಂದಿಸುವಂತೆ ನಾವು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೆವು ತಾಯಿ, ಭಾಗ್ಯವಂತರಾದೆವು.
ಮಳಿ ಬಳಿ ಚಳಿ ಅಲ್ಲದೆ ಕುತ್ತಿ ಬಿತ್ತಿ ಬೆಳೆದು 3 ಕುರಿಗಳನ್ನು ಸಾಕಿಕೊಂಡು ಈ ಮಾರ್ಚುದರಂತೆ ತಮ್ಮಂದಿರನ್ನು ಬೆಳೆಸಿದ್ದೇನೆ. ಈ ಎಲ್ಲದಕ್ಕೂ ನಿನ್ನ ಆಶೀರ್ವಾದ ಇರಲಿ ತಾಯಿ, ಆಶೀರ್ವಾದ ಇರಲಿ. ನೀವು ಮಾಡಿದ ಮಾತಲ್ಲಿ ಏನೋ ಸ್ವಲ್ಪ ಕಠೋರತೆ ಎಂಬ ಕಠಿಣ ಕಾಲದಲ್ಲಿ ಅಗ್ನಿ ಪರೀಕ್ಷೆಯ ಕಟ್ಟು ಇದ್ದಂತೆ ಆ ಪರೀಕ್ಷೆಯಲ್ಲಿ ಗೆಲ್ಲಿಸಿ ನಮ್ಮನ್ನು ಪಾಸು ಮಾಡಮ್ಮ ಅಂತ ಬೇಡಿಕೊಳ್ಳಿ. ಅಂದ್ರೆ ಇದರ ನಿಜದ ಅರ್ಥ? ಇದರ ನಿಜದ ಅರ್ಥ ನೀನು ತಿಳಿಯ ಬಯಸಿದರೆ ವ್ಯರ್ಥ ನನ್ನ ಮಾತು ಅಲ್ಲಗಲಿಯುವುದಿಲ್ಲವೆಂದು ನನಗೆ ಮಾತು ಕೊಡ್ತೀಯ ಮಗ. ಹೇಗೆ ಹೇಳ್ತೀಯ? ಸತಿಯಾದವಳು ಪತಿಯ ಅವತ್ನೆಲ್ಲ ಪರಿಪಾಲಿಸಿದ್ದು ಅವಳ ಧರ್ಮ. ವಚನ ಶಾಸ್ತ್ರದಲ್ಲಿ ಹೇಳಿದಂತೆ ಪತಿ ಸೇವೆ ಮಾಡಿದ ಸತಿಯು 108 ಮಾತವನ್ನ ಮಾಡುತ್ತೇನೆ. ಪತಿಯ ಮಾತನ್ನ ಕೇಳಿದ ಸತಿಯೂ ಸತಿಯೇ ಇಲ್ಲ. ಅದೇನು ಅಂತ ಹೇಳಿ ನಿಮ್ಮ ಪಾದ ಸಾಕ್ಷಿಯಾದ ಈ ನಿನ್ನ ಮಾತಿನಲ್ಲಿ ನನ್ನ ಅಜ್ಞಾನದ ಕಣ್ಣು ತಿಳಿಸಿಬಿಟ್ಟೆ. ನನ್ನ ಹೃದಯದ ಬಡಿತವೇ ಬದಲಾಯಿಸಿಬಿಟ್ಟೆ. ಹರಿದು ಹೋಗುವ ಕಣಕ ಈ ರಾಮರಾಜನ ರಾವಣಾಗಿ ಈ ನನ್ನ ತಮ್ಮ ಬೀರನಿಂದ ಏನಾಯಿತು? ಆ ಬೀರ ಎಂದು ಅರ್ಥವಿಲ್ಲ. ಅವನ ತಾಯಿ, ಗಂಡ ತಾಯಿ, ಅಕ್ಕ ತಂಗಿಯರು ಗಂಡನಿಂದಲೇ ನನ್ನ ಚಿಕ್ಕಮ್ಮ ರೋಗದಿಂದ ಸಾಯುವ ಮುನ್ನ ಈ ಬೀರನೆಂಬ ಕೂಸನ್ನು ನನ್ನ ಕೈಗೆ ಒಪ್ಪಿಸಿ ಸತ್ತು ಹೋದಳು. ಚಿಕ್ಕ ಕೂಸಿ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದೇನೆ. ಅವನಿಗೆ ನಾನಂದರೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಮಲ್ಲ, ನಾವು ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರ ಹೊರತು ಮತ್ತಾರಿಗೂ ಗೊತ್ತಾಗಬಾರದು ಮಗಳ, ಗೊತ್ತಾಗಬಾರದು. ಅವನ ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ, ಸತ್ಯದಲ್ಲಿ ಧರ್ಮರಾಜನಿತ್ತಿರುವ ಯಜ್ಞ. ಇಂದಿನಿಂದ ಅವನು ಅನಾಥನಲ್ಲ, ನನ್ನ ಸ್ವಂತ ಮಗ. ಇದು ನನ್ನ ರಾಮನಿಗೆ ಹೆಚ್ಚಿದೆ ಮಗಳ ನಿನ್ನ ಉದ್ಧಾರ. ಇಲ್ಲಿವರೆಗೆ ಹುಚ್ಚನಾಗಿ ಮೆಚ್ಚಿಕೊಂಡಿದ್ದ ನನ್ನ ರಭಸದ ಒಟ್ಟನ್ನೇ ಹಾಕಿಬಿಟ್ಟೆ. ಇದಕ್ಕಿಂತ ಸಂತೋಷ ಮತ್ತೇನಿದೆ? ಇದೇ ಸಂತೋಷದ ಸಮಯದಲ್ಲಿ ಕರಿಬಿಚ್ಚಿ ನವಿಲಿನಂತೆ ಹಾಡಬಾರದೆ. ಸಂಗೀತ ರಾಜ ನನ್ನನ್ನು ಸವಿ ಮಾತಿನಲ್ಲಿ ಮೆಲ್ಲನೆಯ ಬದಿಗೆ ಸುವಾಸನೆಗಳಿಂದ ಹಾಡಿಕೊಳ್ಳುವೆ. ಲಲ್ಲ
ಅತ್ತಿಗೆ ಏನು ತಮ್ಮ ಇದು ಕುರಿಮರಿ? ಅಣ್ಣ, ನಾನಂದ್ರೆ ಕುರಿಮರಿಗಳಿಗೆ ತುಂಬಾ ಪ್ರೀತಿ. ನನ್ನ ಹಿಂದೆ ಬರ್ತಾ ಇತ್ತು, ಅದಕ್ಕೆ ಹೊತ್ಕೊಂಡು ಬಂದೆ. ಈಗ ಬಂದೇನತ್ತಮ್ಮ ಕುರಿದಡ್ಡಿಯಿಂದ? ಹೌದಣ್ಣ, ಗುಡಿಸಲ ಕಸ ಹೊಡೆದು ಅವುಗಳಿಗೆ ಹಾಲು ಉಣಿಸಿ ಮೇವು ಹಾಕಿ ಬರೋದ್ರೊಳಗೆ ಈ ಹೊತ್ತಾಯ್ತಣ್ಣ. ಬಾ ಮಗ, ಬೇಗ ಕೈಕಾಲು ಮುಖ ತೊಳೆದುಕೋ, ಉಪ್ಪಿಟ್ಟು ತಿಂದು ಚಹಾ ಕುಡಿವಿ ಅಂತೆ. ಅತ್ತಿಗೆ, ಈ ಬೀರನಿಗೆ ಚಹಾ ಏನಮ್ಮ? ಹೆತ್ತ ತಂದೆ ತಾಯಿ ಅಂತಿರುವ ನಿಮ್ಮ ಕೈ ತುತ್ತಿನಿಂದ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ಬೀರ ಈಗಾಗಲೇ ಒಂದು ತಂಬಿಗೆ ನೊರೆ ಹಾಲು ಕುಡಿದು ಬಂದಿದ್ದಾನೆ. ಹಾ ಅತ್ತಿಗೆ, ನಾನಂದ್ರೆ ತಮಗೆ ಇಷ್ಟ ಅಲ್ಲವೇ? ನೀನಂದ್ರೆ ನನಗೆ ಪಂಚ ಪ್ರಾಣಕನು. ಹೀಗೇಕೆ ಮಾತನಾಡುತ್ತಿರುವೆ ಇವತ್ತು? ಹೌದಣ್ಣ, ಅದೆಲ್ಲವನ್ನು ತಮ್ಮ ಧರ್ಮದ ರೂಢಿಯಿಂದ ಕೇಳಿಸಿಕೊಂಡೆ ಅಣ್ಣ. ಅದು ಅದು ಯಾಕಣ್ಣ ಏಕೆ ತೊದಲಿಸುತ್ತಿರುವೆ? ಈಗ ತಾನೇ ಹೇಳಿದೆಯಲ್ಲಣ್ಣ, ನಾನಂದ್ರೆ ಪಂಚಪುರಾಣ ಅಂತ. ಹಾ ಅಣ್ಣ, 10 ಕುರಿ ಮರಿ ಮಾರಿದ 1 ಲಕ್ಷ ರೂಪಾಯಿ ತಗೊಳ್ಳಲ್ಲ. ಎಂತ ಸಾಧನೆ ಸಹೋದರ ನಿನ್ನದು! ಈ ನಿನ್ನ ಸಾಧನೆಯನ್ನು ನಾನು ಎಷ್ಟು ಹೇಳಿ ತಿಳಿದರೂ ಅದು ಹೇಳುತ್ತೀರದಪ್ಪ. ಈ ನನ್ನ ಸಂಸಾರ ನಡೆಯೋದೇ ಈ ನಿನ್ನ ಕುರಿಮರಿಯಿಂದಪ್ಪ, ಕುರಿಮರಿಯಿಂದ. 2 ವರ್ಷ ಅತಿಯಾಗಿ ಮಳೆಯಾಗಿ ಎಲ್ಲ ಬೆಳೆಯೆಲ್ಲ ನಾಶವಾಗಿ ಈ ನೇಗಿಲ ಯೋಗಿ ನೀನು ದುಡಿದ ತಂದು ತಿಂದು ತೇಗುವ ಭೋಗಿಯಾಗಿ ಬಿಟ್ಟಿದ್ದಪ್ಪ, ಭೋಗಿಯಾಗಿ ಬಿಟ್ಟಿದ್ದೇನಪ್ಪ. ಅಣ್ಣ ಅಣ್ಣ, ನಾನಿರುವಾಗ ನಿನ್ನ ಕಣ್ಣಲ್ಲಿ ನೀರೇ ಕಣ್ಣ. ನೇಗಿಲ ಯೋಗಿಯಾದ ನೀನು ಎಂದು ಭೋಗಿಯಲ್ಲ ಅಣ್ಣ. ಈ ನೇಗಿಲ ಯೋಗಿ ಉತ್ತಿ ಬಿತ್ತಿ ಬೆಳೆಯದಿದ್ದರೆ ಈ ಜಗತ್ತಿಗೆ ಉಳಿಗಾಲ ಇಲ್ಲ ಅಣ್ಣ. ಅದು ನಿತ್ಯ ನಿನ್ನ ಕಾಯಕ. ಎಂತ ವಿಚಾರದ ಶಕ್ತಿ ಅಡಗಿದೆ ಸಹೋದರ ನಿನ್ನಲ್ಲಿ. ನಿನಗೆ ಕಾಯಕದ ಅರ್ಥ ಗೊತ್ತೇ? ಯಾಕಣ್ಣ ಈ ನಿನ್ನ ತಮ್ಮನಿಗೆ ಅಷ್ಟು ತಿಳಿಯುವುದಿಲ್ಲೇನಣ್ಣ? ಈಗ ಕೇಳಣ್ಣ ಕಾಯಕದ ಅರ್ಥವನ್ನು. ಅಂಗಹೀನ ಅಂಗ ಅನಾಥರಿಗೆ ತಂದೆಯಾಗಿ, ಮೂಗರಿಗೆ ಮೇಘನಾದವಾಗಿ, ಕಲೆ ಸಂಗೀತ ಗಾಯನ ಮಾಡಿಸಿದ ಆ ಗದುಗಿನ ಪುಟ್ಟರಾಜರು ಗಾನಯೋಗಿಯನ್ನ. ಲಕ್ಷಾನುಲಕ್ಷ ಮಕ್ಕಳಿಗೆ ವಿದ್ಯಾದಾನ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ತ್ರಿವಿಧ ದಾಸೋಹಿಯಾದ ಆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಶಿವಯೋಗಿ. ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಕೋಟಿ ಜಪಯಜ್ಞ ಮಾಡಿಸುತ್ತಾ ಭಕ್ತರಿಗೆ ದೀಕ್ಷೆಯನ್ನು ಕೊಟ್ಟು ಮಾಂಸಮಯ ಶರೀರವನ್ನು ಮಂತ್ರಮಯ ಶರೀರ ಮಾಡಿದ ಆ ನನ್ನ ಗುರು ಶ್ರದ್ಧಾನಂದರು ಸಂಚಾರಿ ಯೋಗಿ. ಅಣ್ಣ, ಹುಟ್ಟಿದ ದಿನದಿಂದಲೇ ಕಾಂಚನವನ್ನು ಕಾಲಿಗೆ ಸರಿಸಿ ಆಸೆಗಳನ್ನು ತ್ಯಜಿಸಿ ಜೇಬುಗಳಿಲ್ಲದ ಅಂಗಿಯನ್ನು ಹಾಕಿ ಸರ್ವ ಜನಾಂಗಕ್ಕೆ ಬಿಡುವಿಲ್ಲದೆ ಪ್ರವಚನ ಮಾಡಿ ತಾವು ಸಾಯುವ ಮುನ್ನ ಬರೆದಿಟ್ಟ ಲೇಖನಿಯಲ್ಲಿ ಜೀವ ಇಲ್ಲದ ಮೇಲೆ ಇದರಲ್ಲೇನಿದೆ, ನಾನು ಇಲ್ಲ ನೀನು ಇಲ್ಲ, ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ ಅಸಹಜವೂ ಇಲ್ಲ ಎಂದು ಹೇಳುವಾಗ ಶಿವಾಧೀನರಾದರಲ್ಲ ಆ ವಿಜಯಪುರ ಸಿದ್ದೇಶ್ವರ ಶ್ರೀಗಳು, ಅವರು ಜ್ಞಾನಯೋಗಿ. ಎಂತ ವಿಚಾರ ಶಕ್ತಿ ಅಡಗಿದೆ ಸಹೋದರ ನಿನ್ನಲ್ಲಿ. ಇಷ್ಟೇ ಕಣ್ಣ, ಸೃಷ್ಟಿಕರ್ತ ನಿರ್ಮಿಸಿದ ಈ ಜಗದಲ್ಲಿ ಚಳಿ ಮಳಿ ಬಿಸಿಲೆನ್ನದೆ ಉತ್ತಿ ಬಿತ್ತಿ ಬೆಳೆದು ಜಗಕ್ಕೆ ಅನ್ನ ಹಾಕುವ ನೀನು ನಿಜವಾದ ನೇಗಿಲ ಯೋಗಿಯನ್ನ, ನಿಜವಾದ ನೇಗಿಲ ಯೋಗಿ. ಎಂತ ಮಾತುಗಳು ಸಹೋದರ ನೀನು. ನಿನ್ನೊಂದು ನುಡಿ ಕೇಳಿದರೆ ನಾನು ಈ ಜಗವನ್ನೇ ಮರೆತು ಬಿಟ್ಟೆ ಸಹೋದರ, ಈ ಜಗವನ್ನೇ ಮರೆತು ಬಿಟ್ಟೆ. ಅಣ್ಣ, ಏನಿದೆಲ್ಲ ಸಂತೋಷದ ಸಂಭ್ರಮ? ಬಾರಪ್ಪ ಶಿಶಿಧರ, ಅಭ್ಯಾಸವು ಹೇಗೆ? ಚೆನ್ನಾಗಿ ನಡೆದಿದೆ ತಾನೆ? ಚೆನ್ನಾಗಿ ನಡೆಯುತ್ತಿದೆ ಅತ್ತಿಗೆ. ಸ್ವಲ್ಪ ಹಣ ಬೇಕಾಗಿತ್ತು, ಅದಕ್ಕೆ ಅಣ್ಣನ ಹತ್ತಿರ ಬಂದೆ. ಎಷ್ಟು ಬೇಕಾಗಿತ್ತು ಸಹೋದರ? 25,000 ಬೇಕಾಗಿತ್ತಣ್ಣ. ಅಣ್ಣ, ಈಗ ತಾಗ ಮರಿದ ಹಣವಿದೆಯಲ್ಲ, ಕೊಟ್ಟು ಬಿಡು ತಮ್ಮನಿಗೆ. ತೆಗೆದುಕೋತಮ್ಮ, ಹಣವೆಂದರೆ ಹಿಡಿತದಲ್ಲಿರಲ್ಲಪ್ಪ. ಆಗಲಿ ಅಣ್ಣ.
ಸ್ವಾಮಿ, ಈಗ ನಮ್ಮ ಸಂಸಾರ ಎಂಥ ಆನಂದ ಸಾಗರವಾಗಿದೆ ನೋಡಿ. ಮಂಗಳ, ನನಗೆ ಈ ನನ್ನ ಇಬ್ಬರು ತಮ್ಮಂದರೆ ನನಗೆ ಸರ್ವಾಸ್ತಿ. ಮಂಗಳ, ಈ ತಮ್ಮರ ಮುಂದೆ ನನಗೆ ಏನಿದೆ? ಬನ್ನಿ, ಇದೇ ಸಂತೋಷ ಸಂಭ್ರಮದಲ್ಲಿ ಎಲ್ಲರೂ ಕೂಡಿ ಹಾಡೋಣ ಒಂದು ಹಾಡು. ಆನಂದ ತುಂಬಿರಲೆಂದು ಅತ್ತಗೆಲೂಡಬಾಡು ಬಂಗಾರವಾಗಲೆಂದು ಹಾರೈಸುವೆ ನಾನೇ ದಿನ. ಹೇ 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 ಆಹಾ ಲಾ 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 ಹೇ 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 ಆಹಾ ಲಾ 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 ಲಾ. ಒಂದೊಂದು ಬಾಳಲು ಹೀಗೆ ಆನಂದ ತುಂಬಿರಲೆಂದು, ಒಂದೊಂದು ಬಾಳಲು ಹೀಗೆ ಆನಂದ ತುಂಬಿರಲೆಂದು ಅತ್ತಿಗೆಯೂ ಬಾಡು ಬಂಗಾರವಾಗಲೆಂದು ಹಾರೈಸುವೆ ನಾನೇ ದಿನ, ಹಾರೈಸುವೆ ನಾನೇ ದಿನ. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಯಜಮಾನ ನಿನ್ನ ಬಾಳು ಬಂಗಾರವಾಗಲೆಂದು, ಮೈದುನ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೇ ದಿನ, ಹಾರೈಸುವೆ ನಾನೇ ದಿನ. ನಿಮಗೊಂದು ಸವಿ ಜೋಡಿ ಬೇಕೇನು ಹೇಳು, ಸಂಗಾತಿ ಬೀಗೆಂದು ಕಿವಿಯಲ್ಲಿ ಹೇಳು, ಬೇಕೇನು ಒಪ್ಪದ ಸರವು, ಬೇಕೇನು ಒಪ್ಪದ ಸರವು, ನಿಲ್ಲಾಸೆ ನನ್ನಲ್ಲಿ ಹೇಳು, ಏನೇನು ಬೇಕು ಕೇಳು. ನಾನೇನು ಹೇಳುವುದಿಲ್ಲ, ಬೇರೇನು ಹೇಳುವುದಿಲ್ಲ, ನಾನೇನು ಹೇಳುವುದಿಲ್ಲ, ಬೇರೇನು ಬೇಡುವುದಿಲ್ಲ. ಈ ಪ್ರೀತಿಯೇ ಸಾಕಾಯಿತು, ಈ ಪ್ರೀತಿಯೇ ಸಾಕಾಯಿತು. ಒಂದೊಂದು ಬಾಳಲು ಹೇಗೆ ಆನಂದ ತುಂಬಿರಲೆಂದು ಅತ್ತಿಗೆಯೂ ಬಾಡು ಬಂಗಾರವಾಗಲೆಂದು ಹಾರೈಸುವೆ ನಾನೇ ದಿನ, ಹಾರೈಸುವೆ ನಾನೇ ದಿನ. ಬಾಡು ಮಲ್ಗರವಾಗಲೆಂದು ಹಾರೈಸುವೆ ನಾನೇ ದಿನ, ಹಾರೈಸುವೆ ನಾನೇ ದಿನ. ಲಾ 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 ಹೇ 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 ಆಹಾ ಹಾ ಹಾ. ಯಪ್ಪ,
ರತ್ನ ಯಾ ನಮೂನಿ ಕುಣಿದಿಪ್ಪ ನನ್ನ ಮೈದ್ನ ಕುಣಿ ಕಡ್ತಕ್ಕ ಹೊಟ್ಟೆನ ಕರಗತ್ ನೋಡು. ಬನ್ನಿ ಎಲ್ಲರೂ ಪ್ರಸಾದಕ್ಕೆ ಒಳಗೆ ಹೋಗೋಣ. ಆಯ್ತು ನಡಿ.